ಹೆಣ್ಣಿನ ಮನಸ್ಸು ಅದು ನಗುವಿನ ಹಿಂದೆ ಮರೆತಿರುವ ನೋವಿನ ಲೋಕ. ಅವಳು ಎಲ್ಲರ ಮುಂದೆ ನಗುತ್ತಾಳೆ, ಆದರೆ ಅವಳ ಮನಸ್ಸು ಮಾತ್ರ ಮೌನದಲ್ಲಿ ಅಳುತ್ತಿರುತ್ತದೆ. ಒಂದು ಸಣ್ಣ ಪಟ್ಟಣದಲ್ಲಿ ಕಾವ್ಯ ಅನ್ನೋ ಹೆಣ್ಣು ಇದ್ದಳು. ಅವಳು ತುಂಬ ಸರಳ, ತುಂಬ ಮೃದುವಾದ ಮನಸ್ಸಿನವಳು. ಚಿಕ್ಕಂದಿನಿಂದಲೇ ಅವಳಿಗೆ ಕಲಿಸಿದ್ದು ಒಂದೇ ಮಾತು: ಹೆಣ್ಣು ಅಂದರೆ ಸಹಿಸಬೇಕು. ಅವಳು ಕೇಳ್ತಾ ಬೆಳೆದು ತನ್ನ ಮನಸ್ಸಿನ ಮಾತು ಹೇಳೋದನ್ನು ಬಿಟ್ಟುಬಿಟ್ಟಳು. ಕಾವ್ಯಗೆ ಕನಸುಗಳಿದ್ದವು. ತನ್ನ ಕಾಲಿನ ಮೇಲೆ ನಿಲ್ಲಬೇಕು, ತನ್ನ ಜೀವನ ತನ್ನದೇ ಆಗಿರಬೇಕು. ಆದರೆ ಮನೆಯ ಪರಿಸ್ಥಿತಿ ಹೆಣ್ಣಿಗೆ ಇಷ್ಟೇ ಸಾಕು ಅನ್ನೋ ಮಾತು ಅವಳ ಕನಸುಗಳನ್ನು ನಿಧಾನವಾಗಿ ಮುಚ್ಚಿಸಿತು. ಕಾಲ ಕಳೆಯಿತು. ಅವಳ ಮದುವೆ ಆಯಿತು. ಹೊಸ ಮನೆ, ಹೊಸ ಜನ, ಹೊಸ ನಿರೀಕ್ಷೆಗಳು. ಅವಳು ಮತ್ತೆ ಹೊಸ ಜೀವನ ಪ್ರಾರಂಭಿಸಿದಳು. ಒಂದು ಚಿಕ್ಕ ಆಸೆಯಿಂದ, ಇಲ್ಲಿ ನನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು. ಮೊದಲಿಗೆ ಎಲ್ಲವೂ ಚೆನ್ನಾಗಿತ್ತು, ಆದರೆ ನಿಧಾನವಾಗಿ ಬದಲಾವಣೆ ಶುರು ಆಯಿತು. ಅವಳು ಎಷ್ಟು ಪ್ರಯತ್ನಿಸಿದರೂ ಯಾರಿಗೂ ಸಾಕಾಗೋದಿಲ್ಲ. ಕೆಲಸ ಕಾಣಿಸೋದಿಲ್ಲ, ಅವಳ ಪ್ರೀತಿ ಅರ್ಥವಾಗೋದಿಲ್ಲ. ಪತಿಯ ಸಮಯ ಕಡಿಮೆಯಾಯಿತು, ಮಾತುಗಳು ಕಡಿಮೆಯಾಯಿತು, ಗಮನ ಕೂಡ ಕಡಿಮೆಯಾಯಿತು. ಅವಳು ಯೋಚಿಸಿದಳು, ನಾನು ಏನು ತಪ್ಪು ಮಾಡಿದ್ದೀನಿ? ರಾತ್ರಿ ಬಂದಾಗ ಅವಳು ಒಂಟಿಯಾಗಿ ಕುಳಿತುಕೊಂಡು ಅಳುತ್ತಾಳೆ. ಕಣ್ಣೀರು ಸುರಿಯುತ್ತೆ, ಆದರೆ ಶಬ್ದ ಬರೋದಿಲ್ಲ. ಅವಳ ಮನಸ್ಸು ಕೇಳುತ್ತೆ, ನನಗೂ ಸ್ವಲ್ಪ ಪ್ರೀತಿ ಬೇಕಲ್ಲವಾ? ನನ್ನ ಯಾಕೆ ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಆದರೆ ಬೆಳಗ್ಗೆ ಆಗ್ತಿದ್ದಲೇ ಅವಳು ಮತ್ತೆ ನಗ್ತಾಳೆ, ಏಕೆಂದರೆ ಅವಳ ಹೆಣ್ಣು. ಅವಳು ತನ್ನ ನೋವನ್ನು ಮರೆಮಾಡೋದು ಕಲಿತಿದ್ದಳು. ಒಂದು ದಿನ ಅವಳು ತುಂಬ ಅಸ್ವಸ್ಥಳಾದಳು. ಆದರೂ ಕೆಲಸ ನಿಲ್ಲಿಸಲಿಲ್ಲ. ಯಾರಿಗೂ ಹೇಳಲಿಲ್ಲ, ಯಾರೂ ಕೇಳಲಿಲ್ಲ. ಆ ಕ್ಷಣ ಅವಳಿಗೆ ಅರ್ಥ ಆಯಿತು, ನಾನು ಇಲ್ಲದಿದ್ದರೂ ಯಾರೂ ನಿಲ್ಲೋದಿಲ್ಲ. ಆ ರಾತ್ರಿ ಅವಳು ಕನ್ನಡಿಯ ಮುಂದೆ ನಿಂತು ತನ್ನ ಮುಖ ನೋಡಿಕೊಂಡು, ನಗು ಇದೆ, ಆದರೆ ಕಣ್ಣಲ್ಲಿ ನೋವು ತುಂಬಿದೆ. ಅವಳು ತನ್ನನ್ನೇ ಕೇಳಿಕೊಂಡಳು, ನಾನು ಯಾರು? ನನ್ನ ಜೀವನದ ಅರ್ಥ ಏನು? ಆಗ ಅವಳ ಮನಸ್ಸು ಮಾತಾಡಿತು, ನೀನು ಇತರರಿಗಾಗಿ ಮಾತ್ರ ಬದುಕೋಕೆ ಹುಟ್ಟಿಲ್ಲ. ನಿನ್ನ ಕನಸುಗಳಿಗೆ ನೀನೇ ಬೆಲೆ ಕೊಡಬೇಕು, ನಿನ್ನನ್ನು ನೀನೇ ಪ್ರೀತಿಸಬೇಕು. ಆ ಮಾತು ಅವಳೊಳಗೆ ಒಂದು ಹೊಸ ಬೆಳಕು ಹುಟ್ಟಿತು. ಮುಂದಿನ ದಿನದಿಂದ ಅವಳು ನಿಧಾನವಾಗಿ ಬದಲಾಗಲು ಶುರು ಮಾಡಿದಳು. ತನ್ನ ಆರೋಗ್ಯದ ಕಡೆ ಗಮನ ಕೊಟ್ಟಳು. ತನ್ನ ಮಾತು ಹೇಳಲು ಶುರು ಮಾಡಿದಳು. ಅವಳು ಯಾರಿಗೂ ವಿರೋಧಿಸಲಿಲ್ಲ, ಆದರೆ ತನ್ನ ಮೌಲ್ಯವನ್ನು ಕಳೆದುಕೊಳ್ಳಲಿಲ್ಲ. ಅವಳ ಮೌನ ಈಗ ದುರ್ಬಲತೆ ಅಲ್ಲ, ಅದು ಆತ್ಮಗೌರವ. ಕಾಲ ಕಳೆದಂತೆ ಮನೆಯವರು ಕೂಡ ಬದಲಾದರು. ಅವಳ ಮೌಲ್ಯ ಅರ್ಥ ಆಯಿತು. ಪತಿ ಕೂಡ ಅವಳಿಗೆ ಸಮಯ ಕೊಡಲು ಶುರು ಮಾಡಿದನು. ಅವಳನ್ನು ಗೌರವಿಸಲು ಶುರು ಮಾಡಿದನು. ಹೆಣ್ಣು ಮೌನವಾಗಿದ್ದರೆ ಅದು ದುರ್ಬಲತೆ ಅಲ್ಲ, ಅದು ಅವಳ ಶಕ್ತಿ. ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಂಡರೆ ಜೀವನ ಸುಂದರವಾಗುತ್ತದೆ.